ಯತ್ನಾಳ್ ಇಲ್ಲಿ ಯಾಕೆ ಬರೋದಿಲ್ಲ, ನೀವು ಪ್ರಶ್ನೆ ಮಾಡೋದಿಲ್ಲ ಯಾರಿಗೆ ಒಟ್ಟ ಇಲ್ಲಿವರೆಗೆ. ಅವ್ರವ್ರಿಗೆ ಅಡಚಣೆ ಅವ್ರವ್ರ ಎಲ್ಲೆಲ್ಲಿ ಬರ್ಬೇಕು ಬಂದಿದ್ದಾರೆ. ಕೆಲವು ಕಡೆ ಬರ್ಲಿಕ್ಕೆ ನಮಗೂ ಕೆಲವು ಕಡೆ ಕೊನೆಗಳಿಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾವೊಂದ್ 3-4 ಕಾನ್ಸ್ಟಿಟ್ಯೂನ್ಸಿ ಹೋಗ್ಬೇಕಾಯ್ತು, ಸಮಯ ಅಭಾವದಿಂದ ಹೋಗ್ಲಿಕ್ಕೆ ಆಗಿಲ್ಲ. ಏನ್ ಮಾಡಕ್ಕಾಗಲ್ಲ. ಚೆನ್ನಾಗಿದೆ. ಹಿಂದಿನ 19 ಕಂಪೇರ್ ಮಾಡ್ರ ಈ ಸಾರಿ ನಮ್ಗೆ ಎಲ್ಲ ಕಡೆ ಬಹಳಷ್ಟು ಗೆಲ್ಲಲಿಕ್ಕೆ ಅವಕಾಶ ಇದೆ. ಕನಿಷ್ಠ ಹೇಳಿದ್ರಲ್ಲ 14, 15, 16 ಆರಿಂದಲ್ಲಿ ಅವಕಾಶ ಇದೆ. 50-50 ಚಾನ್ಸ್ ಇದೆ ಇಬ್ರಿಗೂ. 400 ಪಾರ ಪ್ರಧಾನಮಂತ್ರಿ ಈ ತರ ಒಂದ್ ದಿವ್ಸಕ್ಕೊಂದ್ ಭಾಷಣ ಮಾಡ್ತಾರೆ ಗೆಲ್ಲ. 400 ಅವ್ರಿಗೆ ಬರ್ತಾ ಇತ್ತಂದ್ರ ಒಂದು ಸ್ಟ್ಯಾಂಡರ್ಡ್ ಆಗಿ ಹೋಗ್ತಿದ್ರು ಅವ್ರು. ದಿನಕ್ಕೊಂದು ಹೇಳಿಕೆ ಬದಲಾವಣೆ, ದಿನಕ್ಕೊಂದ್ ಕಡೆ ಹೋಗೋದು, ಬೇರೆ ಬೇರೆ ಭಾಷಣ ಮಾಡೋದು ನಡೀತಾ ಇದ್ರಲ್ಲ. ಇದರಿಂದ ಅವ್ರು ಹತಾಶರಾಗಿ ಅಂತ ಇಂಡಿಕೇಶನ್ ಹೇಳ್ತಾರ. ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಘಟನೆಗಳು ಆಗ್ತಾನದೆ, ಹೊಸದೇನಲ್ಲ, ಆಗ್ತಾವ. ಪೊಲೀಸ್ ಅದನ್ನ ಅಟೆಂಡ್ ಮಾಡ್ತಾರ. ಎಲ್ಲದಕ್ಕೂ ಸರ್ಕಾರಕ್ಕೆ ತಂದ ಜೋಡಣೆ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ಕಾಲನಲ್ಲಿ ಆಗಿದೆ, ನಮ್ ಕಾಲನಲ್ಲಿ ಆಗ್ತದೆ, ಮುಂದಿನ ಸರ್ಕಾರ ಬಂದಾಗ ಆಗ್ತಾವ. ಅರೆ ಎಲ್ಲಾನು ಸರ್ಕಾರ ವೈಫಲ್ಯ ಅಂತ ಹೇಳಲಿಕ್ಕೆ ಆಗೋಲ್ಲ. ಅವರಲ್ಲೇ ಆಗಿದೆ, ಅವ್ರ ಅವಧಿಯಲ್ಲಿ ಆಗಿಲ್ಲ, ಆಗಿದವ್ರಲ್ಲ. ಕಳ್ಳತನ ಆಗಿದೆ, ಡ್ರಗ್ಸ್ ಆಗಿದೆ, ಚೈನ್ ಅಂತ ಒಂದ್ ಸಾರಿ ಬಿಜೆಪಿ ಇದ್ದಾಗ ಚೈನ್ ಸರಣಿ ಬೆಂಗಳೂರಲ್ಲಿ ಆಯ್ತು. ಅದೆಲ್ಲ ಆಗ್ತದೆ. ಅದು ಪೊಲೀಸರು ಮಾಡುವಂತ ಕೆಲಸ, ಅದೊಂದು ಸರ್ಕಾರ ಮ್ಯಾಗ ಇರ್ಲಿಕ್ಕಾಗ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಅದಕ್ಕೆ ಅವ್ರು ಬೆಟ್ಟರ್ ಏನ್ ಬರೀ ದಲಿತ ಸೇಮ್ ಅಂತ ಹೇಳ್ತಾರೆ. ಬೇರೆ ಇಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ಹೆಂಗು ಏನು ಯಾವ ಬರ್ತಾವ ಅಷ್ಟೇ. ಬರ್ಬೇಕಲ್ಲ. ಇಂಡಿಯಾಕ್ ಬಂದ್ರೆ ಮಾಡ್ತಾರ. ಇಂಡಿಯಾಕ್ ಬರೋದು ನೀವು ಎಲ್ಲಿ ಮಾಡೋರ? ಇಂಡಿಯಾಕ್ ಬರ್ಬೇಕಲ್ಲ, ಬಂದ್ರೆ ಮಾಡ್ತಾರ. ವೇಟ್ ಮಾಡ್ತಾರ, ಬಂದೇ ಬರ್ಬೇಕಲ್ಲ. ಎಲ್ಲಿ ಬರ್ತಾರೆ. ಸರೆಂಡರ್ ಆಗತಾರ, ಹಾಗೆ ಆಗ್ತವೆ. ಅನಿವಾರ್ಯ ಇದೆ ಅವ್ರಿಗೆ, ಆಗ್ಲೇಬೇಕು.